ರೀತಿ ಡಿಸೈನ್ ಮಾಡಲು ನಾನು 5 ಮೀಟರ್ ಆರ್ಗಂಜಾ ಕ್ಲಾತ್ 5 ಮೀಟರ್ ಕ್ರೇಪ್ ಕ್ಲಾತನ್ನು ತೆಗೆದುಕೊಂಡಿದ್ದೇನೆ. ಮೊದಲಿಗೆ ನಾನು ಲೈನಿಂಗನ್ನು 4 ಫೋಲ್ಡ್ಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಅದು 14 ಇಂಚ್ ಉದ್ದವನ್ನು ಇಟ್ಕೊಂಡಿದ್ದೇನೆ ಹಾಗೂ 14 ಇಂಚ್ ಅಗಲವನ್ನು ಕೂಡ ಇಟ್ಕೊಂಡಿದ್ದೇನೆ. ಇದು ಕಂಪ್ಲೀಟಾಗಿ ಬಿಗಿನರ್ಸಿಗೆ ನಾನು ಹೇಳ್ತಾ ಇರೋದು, ಈಸಿ ಆಗಲಿ ಅಂಥೇಳಿ. ನೋಡಿ, ನಾನು ಇಲ್ಲಿ ಎಕ್ಸ್ಟ್ರಾನೇ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿದ್ದೇನೆ. ಸ್ಟಿಚಿಂಗ್ ಮಾಡಿ ಆಮೇಲೆ ಕಟ್ ಮಾಡ್ಬೋದು ಅಂತ ಹೇಳ್ಕೊಂಡು ನಾನು 7 ಇಂಚು ಶೋಲ್ಡರ್ ಹಾಗೂ 6.5 ಇಂಚಷ್ಟು ಆರ್ಮ್ ಹೋಲ್ಗಳನ್ನು ಇಟ್ಕೊಂಡಿದ್ದೇನೆ. ಇದೊಂದು ಬೋಟ್ ನೆಕ್ ಮಾಡ್ಕೊಂಡಿದ್ದೇನೆ. ನಾನು ಅದಕ್ಕೋಸ್ಕರ ಈ ರೀತಿಯಾಗಿ ಮೆಸರ್ಮೆಂಟ್ಗಳನ್ನು ಮಾಡ್ಕೊಂಡಿದ್ದೇನೆ. ನಾನು 9+2 ಇಂಚಷ್ಟು ಚೆಸ್ಟನ್ನು ಇಟ್ಕೊಂಡಿದ್ದೇನೆ. ಇದು ಪ್ರಿನ್ಸಸ್ ಕಟ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಇಟ್ಕೊಂಡಿದ್ದೇನೆ. ಆಮೇಲೆ ಬೇಕಿದ್ದರೆ ಕಟ್ ಮಾಡ್ಬೋದು ಎಕ್ಸ್ಟ್ರಾ ಕ್ಲಾತ್ಗಳನ್ನು ಅಂತ ಇಟ್ಕೊಂಡಿದ್ದೇನೆ. ಹಾಗೆ ಇಲ್ಲೂ ಕೂಡ ಒಂದು 8 ಇಂಚಷ್ಟು ನಾನು ವೆಸ್ಟನ್ನು ಇಟ್ಕೊಂಡಿದ್ದೇನೆ. ನಾನು ಈಗಾಗಲೇ ಹೇಳಿದಾಗೆ ಅದು ಪ್ರಿನ್ಸಸ್ ಕಟ್ ಆಗಿರೋದ್ರಿಂದ ಅಲ್ಲಿ ಮಧ್ಯ 1/2 ಇಂಚು ನಾವು ಕಟ್ ಮಾಡ್ತೀವಿ. +1/2 ಅಂದರೆ 1 ಇಂಚಷ್ಟು ನಾನು ಕಟ್ ಮಾಡ್ಕೊಂಡಿದ್ದೇನೆ. ಅದಕ್ಕೋಸ್ಕರ ನಾನು ಅಲ್ಲಿ ಜಾಸ್ತಿನೇ ಇಟ್ಕೊಂಡಿದ್ದೇನೆ. ನೋಡಿ, ನಾನು 1 ಇಂಚು ಅಷ್ಟು ಮಾರ್ಕ್ ಮಾಡಿಕೊಂಡು ಇಲ್ಲಿ ಆರ್ಮ್ ಹೋಲ್ ಶೇಪನ್ನು ಮಾಡ್ಕೊಂಡಿದ್ದೇನೆ. ನಾನೀಗ ಇಲ್ಲಿ 4.5 ಇಂಚಸ್ ಅಷ್ಟು ಡೀಪನ್ನು ಇಟ್ಕೊಂಡಿದ್ದೇನೆ. ಸೊ ನಾನು ಅಲ್ಲಿ ಬೋಟ್ ನೆಕ್ಕನ್ನು ರೆಡಿ ಮಾಡ್ತಾ ಇದ್ದೇನೆ. ನೋಡಿ, ಮಾರ್ಕ್ ಮಾಡ್ಕೊಂಡಿದ್ದೇನೆ ನಾನು ಬೋಟ್ ನೆಕ್ಕಲ್ಲಿ. ಹಾಗೆ ನಾನು 10 ಪಾಯಿಂಟಿಗೆ ಬಸ್ಟ್ ಪಾಯಿಂಟನ್ನು ತೆಗೆದುಕೊಂಡಿದ್ದೇನೆ. ಬಸ್ಟ್ ಪಾಯಿಂಟಿಗೆ ತೆಗೆದುಕೊಂಡು ನಾನು ಕೆಳಗಡೆಯಿಂದ ಮಾರ್ಕನ್ನು ಮಾಡ್ಕೊಂಡಿದ್ದೇನೆ ನೋಡಿ ಅಲ್ಲಿ. ಹಾಗೆ ಇಲ್ಲಿ 4 ಇಂಚಸ್ ಅಷ್ಟು ನಾನು ಗ್ಯಾಪನ್ನು ಇಟ್ಕೊಂಡಿದ್ದೇನೆ. ಅಲ್ಲಿ ಗ್ಯಾಪ್ ಇಟ್ಕೊಂಡು ಮಾರ್ಕ್ ಮಾಡಿ ಒಂದು ಹಾಫ್ ಇಂಚಷ್ಟು ನಾವು ಮಾರ್ಕ್ ಮಾಡಿ ಇಟ್ಕೊಂಡ್ರೆ ಒಂದು ಇಂಚಿಗಷ್ಟು ಮಾಡ್ಕೋಬೇಕು. ಹಾಗೆ ನಾನು 5.5 ಇಂಚಸ್ ಆರ್ಮ್ ಹೋಲ್ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿ ನಾನು ಈ ಶೇಪಿಗೆ ಕರ್ವ್ ಮಾಡಿ ಪ್ರಿನ್ಸಸ್ ಕಟ್ ಮಾಡೋದಕ್ಕೆ ಶೇಪ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮಾರ್ಕ್ ಮಾಡಿದ್ದೇನೆ, ನೀವು ಕಾಣ್ತಾ ಇರ್ಬೋದು. ಅಲ್ಲಿ ಕಟ್ ಮಾಡಬೇಕು. ಹಾಗೆ ನಾನು ಇಲ್ಲಿ ಎಕ್ಸ್ಟ್ರಾ ಒಂದು ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿದ್ದೇನೆ. ನೋಡಿ, ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಮತ್ತು ನಾನು ಈ ರೀತಿಯಾದಂಥ ಸ್ಕೇಲ್ ತೊಗೊಂಡು ಸ್ವಲ್ಪ ಬೋಟ್ ನೆಕ್ ನೀಟಾಗಿ ಬರಲಿ ಅಂಥೇಳಿ ಸ್ವಲ್ಪ ರೌಂಡ್ ಬೇಕು ಅಂತ ಹೇಳ್ಕೊಂಡು ನಾನು ಶೇಪನ್ನು ಮಾಡ್ಕೊಂಡಿದ್ದೇನೆ. ನನಗೆ ರೌಂಡ್ ಬೇಕು ಅಂತ ನಾನು ಶೇಪನ್ನು ಮಾಡ್ಕೊಂಡಿದ್ದೇನೆ. ನಿಮಗೆ ಯಾವುದು ಶೇಪ್ ಬೇಕಾದರೂ ನಾವು ಮಾಡ್ಕೊಳ್ಬೋದು, ತುಂಬಾ ಈಸಿಯಾಗಿರ್ತದೆ. ಸೊ ನೋಡಿ, ನಾನೀಗ ಇಲ್ಲಿ ಹಾಫ್ ಇಂಚನ್ನು ಪಾಯಿಂಟ್ ಮಾಡಿಕೊಂಡು ಮಾರ್ಕನ್ನು ಮಾಡ್ಕೊಂಡಿದ್ದೇನೆ. ಈಗ ಇಲ್ಲಿ ಆರ್ಮ್ ಹೋಲ್ ಸೈಡ್ ಕೂಡ ಸ್ವಲ್ಪ 0.5 ಇಂಚಸ್ ಅಷ್ಟು ಮಾರ್ಕನ್ನು ಮಾಡ್ಕೊಳ್ಬೇಕು. ನಾನೀಗ ನೆಕ್ಕನ್ನು ಕಟಿಂಗನ್ನು ಮಾಡ್ಕೊಳ್ತೇನೆ. ಸೊ ನಾನೀಗ ಇಲ್ಲೂ ಕೂಡ ಕಟಿಂಗನ್ನು ಮಾಡ್ಕೊಳ್ತೇನೆ ನೋಡಿ. ಸೊ ನಾನೀಗ ಆ 0.5 ಅನ್ನು ಏನು ಮಾರ್ಕ್ ಮಾಡಿದ್ದೇನೋ ಅದನ್ನಷ್ಟು ಕಟ್ ಮಾಡಿ ತೆಗಿತಾ ಇದ್ದೇನೆ. ನಾನು ಇಲ್ಲೂ ಕೂಡ ನೋಡಿ ಈ ರೀತಿಯಾಗಿ ಶೇಪನ್ನು ಮಾಡಿಕೊಂಡು ಸ್ವಲ್ಪ ಮಟ್ಟಿಗೆ ಆ ಕಡೆ ಈ ಕಡೆ ಸ್ವಲ್ಪ ಗ್ಯಾಪನ್ನು ಮಾಡಿಕೊಂಡು ನಾವು ಕಟ್ಟನ್ನು ಮಾಡ್ಕೋಬೇಕು. ಆಗ ಪ್ರಿನ್ಸಸ್ ಕಟ್ ಚೆನ್ನಾಗಿ ಬರುತ್ತದೆ. ನಾನು ಆ ರೀತಿಯಾಗಿ ಕಟಿಂಗನ್ನು ಮಾಡ್ಕೊಂಡಿದ್ದೇನೆ. ಸೊ ನನಗೆ ಚೆನ್ನಾಗಿ ಬಂತು ಅದು ಶೇಪು ಕೂಡ. ನಾನು ಈ ರೀತಿಯಾಗಿ ಸ್ವಲ್ಪ ಎಕ್ಸ್ಟ್ರಾ ಕಟ್ ಮಾಡಿಕೊಂಡು ಈ ರೀತಿಯಾಗಿ ಶೇಪನ್ನು ಮಾಡ್ಕೊಂಡಿದ್ದೇನೆ. ನೋಡಿ, ನನ್ನದು ಈಗ ಪ್ರಿನ್ಸಸ್ ಕಟ್ ಫ್ರಂಟ್ ಸೈಡ್ ರೆಡಿಯಾಗಿದೆ. ಈ ರೀತಿಯಾಗಿ ನಾನು ಬ್ಯಾಕ್ ಸೈಡನ್ನು ಕೂಡ ನೋಡಿ ಹಾಗೆ ಅದೇ ಸೇಮ್ ಮೆಸರ್ಮೆಂಟಲ್ಲಿ ಇಟ್ಕೊಂಡಿದ್ದೇನೆ. ಸೊ ಡೀಪ್ ಮಾತ್ರ ಸ್ವಲ್ಪ 2 ಇಂಚಸ್ ಅಷ್ಟು ಆಗುವಷ್ಟು ಇಟ್ಕೊಂಡಿದ್ದೇನೆ ಅಷ್ಟೇ, ಜಾಸ್ತಿ ಏನು ಇಟ್ಕೊಂಡಿಲ್ಲ. 2 ಇಂಚ್ ಅಥವಾ 1.5 ಇಂಚಸ್ ಅಷ್ಟು ನಾನು ಇಟ್ಕೊಂಡಿದ್ದೇನೆ ಅಷ್ಟೇ. ನನಗೆ ತುಂಬ ಡೀಪ್ ಬೇಡಾಗಿತ್ತು ಬ್ಯಾಕ್ ಸೈಡು, ಅದಕ್ಕೋಸ್ಕರ ನೀವು ಬ್ಯಾಕ್ ಸೈಡ್ ಏನಾದರೂ ಡೀಪ್ ಬೇಕು ಅಂತಂದರೆ ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ಬೋದು. ನಾನು ಇಲ್ಲೂ ಕೂಡ ಸ್ಕೇಲನ್ನು ಇಟ್ಬಿಟ್ಟು ಈ ರೀತಿಯಾಗಿ ಶೇಪ್ ಮಾಡಿ ಮಾರ್ಕನ್ನು ಮಾಡ್ಕೊಂಡಿದ್ದೇನೆ ರೌಂಡ್ ಶೇಪಲ್ಲಿ. ಹಾಗೆ ಇಲ್ಲಿ ನಾನು 4 ಇಂಚಷ್ಟು ಮಾರ್ಕ್ ಮಾಡಿಕೊಂಡು ಟಕ್ಸ್ ಕೊಟ್ಕೊಂಡಿದ್ದೇನೆ. ಟಕ್ಸ್ ಕೊಡೋ ಸಲುವಾಗಿ ಅಲ್ಲಿ 4 ಇಂಚನ್ನು ನಾನು ಮಾರ್ಕ್ ಮಾಡಿ ಈ ರೀತಿಯಾಗಿ ನೋಡಿ ಒಂದು ಲೈನನ್ನು ಎಳ್ಕೊಂಡಿದ್ದೇನೆ ಟಕ್ಸ್ ಕೊಡೋ ಸಲುವಾಗಿ. ಇದು ಬ್ಯಾಕ್ ಸೈಡ್ ಪಾರ್ಟು. ನೋಡಿ, ಈ ರೀತಿಯಾಗಿ ನಾನು ಲೈನಿಂಗನ್ನು ಕಟ್ ಮಾಡಿದ್ದೇನೆ. ಸೊ ನಾವೀಗ ಈ ರೀತಿಯಾದಂಥ ಲೈನಿಂಗನ್ನು ನಾನು ಈ ಆರ್ಗನ್ಸಾ ಕ್ಲಾತ್ ಮೇಲೆ ಹಾಗೆ ಇಟ್ಬಿಟ್ಟು ಫೋಲ್ಡ್ ಮಾಡಿ ನಾನು ಅದನ್ನೇ ಹಾಗೆ ಅದ್ರ ಮೇಲೆ ಅದನ್ನು ಪ್ಲೇಸ್ ಮಾಡಿಕೊಂಡು ಕಟ್ ಮಾಡಿ ತೆಗೆದುಕೊಂಡಿದ್ದೇನೆ ಪೀಸನ್ನು. ನೋಡಿ, ಸ್ವಲ್ಪ ಆರ್ಗನ್ಸಾ ಕ್ಲಾತ್ ತುಂಬ ಜಾರುತ್ತೆ, ಅದಕ್ಕೋಸ್ಕರ ನಾನು ಗುಂಡು ಸೂಜಿಯನ್ನೆಲ್ಲ ಹಾಕಿಬಿಟ್ಟು ಆ ನಂತರ ನಾನು ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ನಾವು ಕಟಿಂಗನ್ನು ಮಾಡ್ಕೊಂಡಿದ್ದೇನೆ. ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಬಟ್ಟೆನೂ ಕೂಡ ಉಳಿತಾಯ ಆಗುತ್ತೆ. ನೋಡಿ, ಈ ರೀತಿಯಾಗಿ ನಾನು ಕಟಿಂಗನ್ನು ಮಾಡ್ಕೊಂಡಿದ್ದೇನೆ. ನೀವು ನೋಡ್ಬೋದು, ಅದ್ರ ಮೇಲೆ ಪ್ಲೇಸ್ ಮಾಡಿ ಇಟ್ಕೊಂಡು ನನ್ನ ಎಲ್ಲ ಕಂಪ್ಲೀಟಾಗಿ ಕಟಿಂಗನ್ನು ಮಾಡ್ಕೊಂಡಿದ್ದೇನೆ. ನಾನು ಸ್ಲೀವ್ಸ್ಗಾಗಿ ನೋಡಿ 17 ಇಂಚನ್ನು ಇಟ್ಕೊಂಡಿದ್ದೇನೆ. ಹಾಗೆ ಇಲ್ಲೊಂದು 11 ಇಂಚಷ್ಟು. ಹಾಗೆ ಎಂಡ್ ಪಾರ್ಟಿಗೆ ನಾನು ಇಲಾಸ್ಟಿಕ್ ಹಾಕೋ ಸಲುವಾಗಿ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿದ್ದೇನೆ. ನೋಡಿ, ಈ ರೀತಿಯಾಗಿ ಕಟಿಂಗನ್ನು ನಾನು ಮಾಡಿದ್ದೇನೆ. ಸ್ಲೀವ್ಸನ್ನು ನೀವು ನೋಡ್ಬೋದು. ಇಲ್ಲಿ ಉಳಿದ ಬಟ್ಟೆಯನ್ನು ತೆಗೆದುಕೊಂಡು ಒಂದು 32 ಇಂಚಸ್ ಲೆಂಗ್ತ್ ಮಾಡಿಕೊಂಡು ಮುಂದ್ಗಡೆ ಹಾಗೂ ಹಿಂದ್ಗಡೆ 5 ಲೇಯರ್ಸ್ ಬರೋ ಥರ ಈ ರೀತಿಯಾಗಿ ಕಟಿಂಗನ್ನು ಮಾಡ್ಕೊಂಡಿದ್ದೀನಿ. 2 ಲೈನಿಂಗ್ ಹಾಗೂ ಆರ್ಗನ್ಸಾ ಕ್ಲಾತನ್ನು ಕಟಿಂಗನ್ನು ಮಾಡಿದ್ದೇನೆ. ನೋಡಿ, ಈ ರೀತಿಯಾಗಿ ತುಂಬ ಸಿಂಪಲ್ಲಾಗಿದೆ.
ನಾನು ಇದು ಫ್ರಂಟ್ ಸೈಡ್ ನೋಡಿ ನಾನು ಈ ರೀತಿ ಗುಂಡು ಸೂಜಿಯನ್ನು ಚುಚ್ಕೊಂಡು ಇಟ್ಕೊಂಡಿದ್ದೇನೆ, ಜಾರಬಾರ್ದು ಅಂಥೇಳಿ. ಹಾಗೆ ನಾನು ಎಲ್ಲ ಫೋಲ್ಡ್ ಮಾಡಿ ಸ್ಟಿಚಿಂಗನ್ನು ಮಾಡಿದ್ದೇನೆ. ಇದು ನಾನು ಬ್ಯಾಕ್ ಸೈಡ್ ಕಂಪ್ಲೀಟ್ ಆಗಿದೆ ನೋಡಿ. ಟಕ್ಸ್ ಕೊಟ್ಬಿಟ್ಟು ಈ ರೀತಿಯಾಗಿ ಫೋಲ್ಡ್ ಮಾಡಿ ನಾನು ಸ್ಟಿಚಿಂಗನ್ನು ಕಂಪ್ಲೀಟನ್ನು ಮಾಡಿದ್ದೇನೆ ನೋಡಿ. ಹಾಗೆ ನೀವು ನೋಡ್ಬೋದು ಇಲ್ಲಿ ಬೋಟ್ ನೆಕ್ಕು ನಾನು ಒಂದು ಬಟ್ಟೆ ಎಕ್ಸ್ಟ್ರಾ ಬಟ್ಟೆಗಳನ್ನು ಕೊಟ್ಬಿಟ್ಟು ಅದೇ ರೀತಿಯಾಗಿ ಸ್ಟಿಚಿಂಗನ್ನು ಮಾಡಿ ಹೆಮ್ಮಿಂಗನ್ನು ಮಾಡಿಕೊಂಡು ಇಟ್ಕೊಂಡಿದ್ದೇನೆ. ಸ್ವಲ್ಪ ಸಿಂಪಲ್ ಆಗಿರಲಿ ಅಂತ ನಾನು ಹೆಮ್ಮಿಂಗನ್ನು ಮಾಡಿದ್ದೇನೆ. ಮತ್ತು ಲುಕ್ ವೈಸ್ ಕೂಡ ಚೆನ್ನಾಗಿ ಕಾಣಿಸುತ್ತೆ ಅಂತ ಇಟ್ಕೊಂಡಿದ್ದೇನೆ. ಹಾಗೆ ನನಗೆ ಎಷ್ಟು ಬೇಕು ಅಂತ ಅಷ್ಟೇ ನಾನು ಮಾರ್ಕ್ ಮಾಡಿಕೊಂಡು ಆ ಸೈಜನ್ನು ನನಗೆ ಬೇಕಾಗಿರೋ ಸೈಜಲ್ಲಿ ನಾನು ಅದನ್ನು ಹೆಚ್ಚಿಗೆ ಪಾರ್ಟ್ಗಳನ್ನು ನಾನು ಹೇಳಿದಾಗೆ ಎಕ್ಸ್ಟ್ರಾ ಪಾರ್ಟ್ಗಳನ್ನು ಕಟಿಂಗ್ ಮಾಡ್ಕೊಂಡಿದ್ದೇನೆ. ಈಗ ಸ್ಲೀವ್ಸ್ ನೋಡಿ ನಾನು ಒಂದು 7 ಇಂಚು ಆಗುವಷ್ಟು ಕೈಯಿನ ಸುತ್ತಳತೆಯನ್ನು ತೆಗೆದುಕೊಂಡು ಒಂದು 7 ಇಂಚಷ್ಟು ಆಗುವಷ್ಟು ಇಲಾಸ್ಟಿಕ್ಕನ್ನು ಇಟ್ಕೊಂಡಿದ್ದೇನೆ. ಹಾಗೆ ನಾನು ಆ ಇಲಾಸ್ಟಿಕ್ಕನ್ನು ಅದರೊಳಗೆ ಹಾಕ್ಕೊಂಡಿದ್ದೇನೆ. ಹಾಗೆ ಹಾಕ್ಕೊಂಡ್ರೆ ನೋಡಿ ಈ ರೀತಿಯಾಗಿ ಸ್ಲೀವ್ಸನ್ನು ರೆಡಿ ಮಾಡ್ಕೊಂಡಿದ್ದೇನೆ. ನಾನು ಇಲ್ಲಿ ಸ್ಲೀವ್ಸ್ ಕಡೆ ಮೇಲ್ಗಡೆ ಏನು ಈ ರೀತಿ ಪಫ್ ಕೊಟ್ಟಿಲ್ಲ, ಕೆಳಗಡೆ ಇಲಾಸ್ಟಿಕ್ ಅಷ್ಟೇ ಹಾಕಿರೋದ್ರಿಂದ ಪಫ್ ಥರ ಲುಕ್ ಬಂದಿದೆ. ಸೊ ಲುಕ್ ವೈಸ್ ಚೆನ್ನಾಗೇ ಬರ್ತಿದೆ ಇದು. ಈಗ ನೋಡಿ ಇಲ್ಲಿ ಬಾಟಮ್ ಪಾರ್ಟನ್ನು ನಾನು ಸಿಂಪಲ್ಲಾಗಿ ಇಲ್ಲಿ 5 ಲೇಯರ್ಸ್ಗಳನ್ನು ಸ್ಟಿಚಿಂಗ್ ಮಾಡ್ಕೊಂಡಿದ್ದೇನೆ. ಮಾಡಿಕೊಂಡು ಆಮೇಲೆ ನೋಡಿ ಈ ರೀತಿಯಾಗಿ ವೆಸ್ಟಿಗೆ ಕಂಪ್ಲೀಟಾಗಿ ಸಿಗೋ ಥರ ಫೋಲ್ಡ್ ಮಾಡ್ಕೊತಾ ಸ್ಟಿಚಿಂಗನ್ನು ಮಾಡ್ಕೊಳ್ತೇನೆ. ನೋಡಿ ಈ ರೀತಿಯಾಗಿ ಮಾಡ್ಕೊಂಡಿದ್ದೇನೆ ನಾನು, ನೀವು ನೋಡ್ಬೋದು. ಆ ಕಡೆ ಈ ಕಡೆ ಪಾರ್ಟ್ ಒಂದು 6 ಇಂಚ್ ಬಂತು. ಹಾಗೆ ಮಧ್ಯ 2.5 ಇಂಚಷ್ಟು ಬಂದಿದೆ. ಸೊ ನಾನು ಎಕ್ಸ್ಟ್ರಾ ಪಾರ್ಟ್ಗಳನ್ನು ಇಲ್ಲೂ ಕೂಡ ಕಟಿಂಗ್ ಮಾಡಿ ಎಂಡ್ ಪಾರ್ಟನ್ನು ಸ್ಟಿಚಿಂಗ್ ಮಾಡಿ ಕಂಪ್ಲೀಟನ್ನು ಮಾಡಿದ್ದೇನೆ. ಈ ರೀತಿಯಾಗಿ ನಾನು ಕುರ್ತಿ ಡಿಸೈನನ್ನು ಮಾಡಿದ್ದೇನೆ. ಹಾಗೆ ದುಪ್ಪಟ್ಟ ಕೂಡ ನಾನು ಅದರೊಳಗೆ ಎಕ್ಸ್ಟ್ರಾ ಇರೋದನ್ನು ಜಾಯಿಂಟ್ ಮಾಡಿಕೊಂಡು ಈ ರೀತಿಯಾಗಿ ದುಪ್ಪಟ್ಟಗಳನ್ನು ಕೂಡ ರೆಡಿ ಮಾಡಿದ್ದೇನೆ. ನೋಡಿ ಒಂದು ಲುಕ್ ವೈಸ್ ಚೆನ್ನಾಗಿ ಕಾಣಿಸುತ್ತೆ ದುಪ್ಪಟ್ಟ ಅದೇ ಇದ್ದರೆ. ಹಾಗೆ ನಾವು ಪಿಂಕ್ ಕಲರ್ ಲೆಗ್ಗಿನ್ಸ್ ಜೊತೆಗೆ ಹಾಕ್ಕೊಳ್ಬೋದು, ಅಥವಾ ಪ್ಲಾಜೋ ಸತ ಕೂಡ ನಾವು ಇದನ್ನು ಯೂಸ್ ಮಾಡ್ಬೋದು. ಹೀಗೆ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.